ಅಬ್ಬಾ, ಧೂಳಿಗೆ ಅಕ್ಷಿ 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 ಬರ್ತಾ ಉಂಟು. ಹೇ, ಹಾಯ್, ಹೆಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ತುಂಬ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ದಯವಿಟ್ಟು ಹೇಳೋದು ಕೇಳಿ. ಎಂತಪ್ಪ ಅಂದರೆ ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತದೆ ನೋಡಲಿಕ್ಕೆ ಅವರು ಮಾತ್ರ ನೋಡಿ, ಆಯಿತಾ? ಕಷ್ಟಪಟ್ಟು ನೋಡುವವರು ಮತ್ತು ಇರಿಟೇಟ್ ಆಗಿ ನೋಡುವವರು, ಇಷ್ಟ ಇಲ್ಲದೆ ನೋಡುವವರು ದಯವಿಟ್ಟು ಸ್ಕ್ರೋಲ್ ಮಾಡಿಕೊಂಡು ಮುಂದೆ ಹೋಗಿ, ಆಯಿತಾ? ತುಂಬ ಕಷ್ಟಪಟ್ಟು ನನ್ನ ವಿಡಿಯೋ ನೋಡಬೇಡಿ. ತುಂಬ ಇಷ್ಟಪಟ್ಟು ಅಥವಾ ಸ್ವಲ್ಪ ಸಮಾಧಾನಕ್ಕೆ ನೋಡುವವರು ಮಾತ್ರ ನೋಡಿ, ಆಯಿತಾ? ಹೌದಲ್ವಾ? ನಿಜ ಅಲ್ವಾ? ಸುಮ್ಮನೆ ಕಷ್ಟಪಟ್ಟು ಎಂತಕ್ಕೆ ನೋಡುದು ಅವರು ಅಲ್ಲ. ಎಂತಪ್ಪ ಅಂದರೆ ಎಂಥ ಶೆಕೆಯ, ಯಾವ ನಮನಿದು ಶೆಕೆಯ. ಕುಕ್ಕರಲ್ಲಕ್ಕಿ ಬೇಯಿಸಿದಾಗೆ ಆಗ್ತದೆ ಮಾರೆ. ಕೆರೆನೋ ಬಾವಿನೋ ಎಲ್ಲಿಗಾದ್ರೂ ಹೋಗಿ ಹಾರುವಂಥದ್ದು. ಸುಸೈಡ್ ಮಾಡ್ಕೊಳ್ಳಿಕ್ಕಲ್ಲ, ಈ ಶೆಕೆ ತಡ್ಕೊಳ್ಳಿಕ್ಕಾಗದೆ ಹಾಕಿದ ಅಂಗಿಯು 5 ನಿಮಿಷದಲ್ಲಿ ಬೆವರಿ ಚಂಡಿ ಪುಂಡಿ ಆಗಿರ್ತದೆ ಮಾರೆ. ಆ ನಮ್ಮನಿ ಶೆಕೆ ಎಲ್ಲಿಂದ ಬರ್ತದೆ ಅಪ್ಪ ಅಂದರೆ ನನಗೆ ಮಾತನಾಡಲಿಕ್ಕೆ ಕೊಟ್ಟರೆ ಮಾತನಾಡ್ತಾ ಇರ್ತೇನೆ ಹೆವಿ. ನಾನೀಗ ಬೆಳಿಗ್ಗೆ ಮುಂಚೆ ಈ ಥರ ವ್ಲಾಗ್ ಹಿಡ್ಕೊಂಡು ಕುತ್ಕೊಂಡು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ರೆ ನನ್ನ ಕೆಲಸ ಎಲ್ಲ ಅಲ್ಲೇ ಉಳಿತದೆ. ನಾನು ನೀರಿಟ್ಟು ಬಂದಿದ್ದೇನೆ ಅಕ್ಕಿ ಹಾಕಲಿಕ್ಕೆ. ಮಧ್ಯಾಹ್ನ ಊಟ ಮಾಡಬೇಕಲ್ಲ, ಅಕ್ಕಿ ಹಾಕಲಿಕ್ಕೆ ಅಂತ ಹೇಳಿ ನೀರಿಟ್ಟು ಬಂದಿದ್ದೇನೆ. ಇನ್ನು ಅಕ್ಕಿ ಹಾಕಬೇಕು, ತೊಳೆದು ಅಕ್ಕಿ ಹಾಕಿ ಬಟ್ಟೆ ಒಗಿಲಿಕ್ಕೆ ಹಾಕಿದ್ದೇನೆ. ಬಟ್ಟೆ ಒಗಿಬೇಕು, ನೆಲ ಒಚ್ಚಬೇಕು, ಎಲ್ಲ ಮಾಡಬೇಕು. ಈಗ ಅಕ್ಕಿ ಹಾಕೋ ಪಟ್ಟ ಆಯ್ತಾ? ಅಕ್ಕಿ ಹಾಕಿ ಮತ್ತೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋಗುವ. ಎಂತ ಗೊತ್ತುಂಟ, ನಾನು ಇಲ್ಲಿ ಎಂತಕ್ಕೆ ವಿಡಿಯೋ ಮಾಡ್ತಿದ್ದೇನೆ ಗೊತ್ತುಂಟ? ಹೆಚ್ಚಿನ ಜನಕ್ಕೆ ಪಾವು ಸೇರು ಅದೆಲ್ಲ ಗೊತ್ತಿರೋದಿಲ್ಲಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡಿದೆ. ನೋಡಿ, ಇದು ನಮ್ಮನೇಲಿರೋದು ಪಾವು, ಆಯ್ತಾ? ಪಾವು ಅಂದರೆ ಇದೆ, ಅಳತೆಗೆ ಯೂಸ್ ಮಾಡೋದು ಇದು. ಅಕ್ಕಿ ಹಾಕುವಾಗ ಇದರಲ್ಲಿ 4 ಸಲ ಹಾಕಿದರೆ ಸೇರಾಗ್ತದೆ. ಹೌದಲ್ಲ? ಹೌದು. ಇದರಲ್ಲಿ ಇದು ಪಾವಲ್ಲಿ 4 ಸಲ ಹಾಕಿದ್ರೆ ಸೇರಾಗ್ತದೆ. ಸೇರಿದ ಅಳತೆ. ಸೇರಂದ್ರೆ ಇನ್ನು ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ. ಅದು ನಮ್ಮ ಮನೇಲಿಲ್ಲ. ನಮ್ಮ ಮನೇಲಿರೋದು ಪಾವು ಮಾತ್ರ. ಅದಕ್ಕೆ ನಾನು ಇದರಲ್ಲಿ ಮಾಡಿ ನಾನು ಇಲ್ಲಿಗೆ ಬಂದೆ. ಫಸ್ಟ್ ಅಕ್ಕಿ ತೊಳೆದು ಚಂದ ಮಾಡಿ ಇದು ಎಂತ ನೀರಿಟ್ಟಿದ್ದೇನಲ್ಲ ಅದಕ್ಕೆ ಹಾಕಬೇಕು. ಮತ್ತೆ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಇದೇ ಥರ ಮಾತಾಡ್ತಾ ಕೂತ್ಕೊಂಡ್ರೆ ಮತ್ತೆ ಮಧ್ಯಾಹ್ನ ಊಟ ಮಾಡೋದು ಬೇಡವಾ? ಇದೆಂತ ಗೊತ್ತುಂಟ, ನಾನು ಅಕ್ಕಿ ತೊಳೆದ ನೀರು ಬಿಸಾಕೋದಿಲ್ಲ. ಮಾಮಿ ಮನೆದು ದನಕ್ಕೆ ಕೊಡ್ಲಿಕ್ಕೆ ಆಗ್ತದಲ್ಲ, ಅದಕ್ಕೆ ಹಾಕಿರ್ತೇನೆ ಬಕೆಟಿಗೆ. ಅಮ್ಮ ಸಂಜೆ ಮೇಲೆ ತೆಳಿ ಇರ್ತದಲ್ಲ ಗಂಜಿ, ಅದಕ್ಕೆ ಹಾಕಿ ಕೊಡ್ತಾರೆ. ಎಂತ ಗೊತ್ತುಂಟ, ನನಗೆ ಹೆಚ್ಚಿನ ಜನ ಕೇಳೋದು, ಆಯಿತಾ? ನೀನು ಎಂತಕ್ಕೆ ಈ ಥರ ವ್ಲಾಗ್ ಮಾಡ್ತಿ? ನನಗೆ ನಾನು ಸತ್ಯ ಅದಕ್ಕೆ ಸ್ವಲ್ಪ ಟೈಮ್ ಸ್ಟಾಪ್ ಮಾಡಿದ್ದೆ. ನಂಗೆ ತುಂಬ ಬೇಜಾರಾಗ್ತಿತ್ತು. ಹೆಚ್ಚಿನ ಜನ ಕೇಳ್ತಾರೆ, ನೀನೆಂತಕ್ಕೆ ಹೀಗೆ ಲಾಗ್ ಮಾಡ್ತಿ? ಮನೆ ಹೇಗುಂಟು ಗೊತ್ತುಂಟ? ಯಾರಾದರೂ ನೋಡಿದರೆ ಎಂತ ಅಂದ್ಕೊಳ್ತಾರೆ ಅಂತೇಳಿ. ಸತ್ಯ ಹೇಳಬೇಕಾ, ನನಗೆ ಅದೆಲ್ಲ ಬೇಜಾರಿಲ್ಲ. ಎಂತಕ್ಕಂದರೆ ಯಾರೋ ಎಂಥದ ಅಂದ್ಕೊಳ್ತಾರೆ ಅಂಥೇಳಿ ನಾನು ಎಂತಕ್ಕೆ ಬೆಚ್ಚಾಗಬೇಕು? ಇಟ್ಸ್ ಓಕೆ, ನಂಗೆ ಬೇಜಾರಿಲ್ಲ. ಅದು ಅವರವರ ಆಲೋಚನೆಗೆ ಬಿಟ್ಟದ್ದು, ಎಂತ ಅವರವರ ವಿವೇಚನೆಗೆ ಬಿಟ್ಟದ್ದು. ಕೆಟ್ಟದ್ದು ಅಂದ್ಕೊಳ್ತಾರೆ ಗಲೀಜು ಅಂದ್ಕೊಳ್ಳಿ. ಪಾಪ ಅನಿಸ್ತಾರೆ, ಪಾಪ ಅನಿಸ್ಲಿ ಅಂತ ನಾ ಹೇಳೋದಲ್ಲ. ಎಂತದ ಅವರವರ ಭಾವನೆ ಅದು. ಎಂತಪ್ಪ ಅಂದರೆ ನನಗೆ ಇನ್ನೊಂದೆಂತ ಹೇಳಬೇಕಿತ್ತು. ಎಂತಪ್ಪ ಅಂದರೆ ಜಗತ್ತಲ್ಲಿ ಯಾವತ್ತೂ ಕೂಡ ನಾವು ಇನ್ನೊಬ್ಬರನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದು ನಿಮಗೂ ಗೊತ್ತಿರ್ತದೆ. ಆಲ್ಮೋಸ್ಟ್ ಯಾರನ್ನು ಕೂಡ ಜಗತ್ತಲ್ಲಿ ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೇ ಆಗೋದಿಲ್ಲ. ನನಗೆ ಇನ್ನೊಬ್ರು ಕೆಟ್ಟವರಾಗಿ ಕಾಣ್ತಾರೆ, ಇನ್ನೊಬ್ರಿಗೆ ನಾನು ಕೆಟ್ಟವಳಾಗಿ ಕಾಣ್ತೇನೆ. ಹೇಗೆ ಗೊತ್ತಾ? ನೀನು ಕೂತ್ರೂ ತಪ್ಪು, ನಿಂತರೂ ತಪ್ಪು, ನೀನು ಬಟ್ಟೆ ಅದು ಹಾಕಿದ್ರು ತಪ್ಪು, ಇದು ಹಾಕಿದ್ರು ತಪ್ಪು, ಅದು ತಿಂದರೂ ತಪ್ಪು, ಇದು ತಿಂದರೂ ತಪ್ಪು. ಸೊ ಒಬ್ಬರು ಕಣ್ಣಿಗೆ ಇನ್ನೊಬ್ಬರು ಯಾವತ್ತೂ ಕೆಟ್ಟವರಾಗಿ ಅಥವಾ ತಪ್ಪಾಗಿಯೇ ಕಾಣ್ತಾರೆ ಹೊರತು ಯಾವತ್ತೂ ಒಳ್ಳೆಯವರಾಗಿ ಕಾಣೋದಿಲ್ಲ. ಒಳ್ಳೆಯವರಾಗಿ ಕಾಣ್ತಾರೆ, ಅವರದ್ದೆಂತ ಉಂಟು ಬೇಳೆ ಬೇಯಿಸ್ಕೊಳ್ಳುವಾಗ ಆವಾಗ ಮಾತ್ರ ಅದು ಹಾಗೆ ಕಾಣಿಸ್ತಾರೆ. ಅದರ್ವೈಸ್ ಎಲ್ರಿಗೂ ಒಬ್ರೊಬ್ರು ಕೆಟ್ಟವರಾಗಿಯೇ ಕಾಣ್ತಾರೆ. ಸೊ ಇನ್ನೊಬ್ಬರನ್ನ ಖುಷಿಪಡಿಸಿ ಎಂತ ಆಗಬೇಕಾದದ್ದಿಲ್ಲ ನನ್ನ ಪ್ರಕಾರ. ಅದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹೇಗಿರ್ತದೆ ನಂಗೆ ಗೊತ್ತಿಲ್ಲ. ಇನ್ನೊಬ್ಬರನ್ನ ಖುಷಿಪಡಿಸಿ ಅಥವಾ ಇನ್ನೊಬ್ರಿಗೋಸ್ಕರ ಬದುಕಿ ನಮಗೆ ಎಂತ ಆಗಬೇಕಾದದ್ದು ಇಲ್ಲ. ಸೊ ನಾನು ಇಷ್ಟೆಲ್ಲ ಮಾತಾಡಿದ್ದೆ ಎಂತಕ್ಕೆ ಹೇಳಿ, ನಂದು ವ್ಲಾಗ್ ನೋಡಿ ನನಗೆ ಹೇಳಿದಾರಲ್ಲ ನನ್ನ ಫ್ರೆಂಡ್ಸು. ಸೊ ನನಗೆ ಅವ್ರ ಮೇಲೆ ಬೇಜಾರು ಅಂತ ಇಲ್ಲ. ನಾನು ಅಂದ್ಕೊಳ್ಳೋದು, ನನಗೆ ಡೈರೆಕ್ಟಾಗಿ ಅಂತಾದರೂ ಮ್ಯಾಟ್ರ್ ಹೇಳಿದ್ರೇ ನಾನು ಇಲ್ಲಿಗೆ ಹೋಗೋದಿಲ್ಲ. ಇನ್ನು ನಾನು ಅಷ್ಟು ದಿನ ವ್ಲಾಗ್ ಮಾಡುವಾಗ ನಾನು ಅದನ್ನೆಲ್ಲ ಯೋಚನೆ ಮಾಡಿರ್ತೇನೆ. ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು, ನಾನು ಇಷ್ಟು ದಿನ ವ್ಲಾಗ್ ಮಾಡಿದೆ, ನಮ್ಮ ಮನೆಯಲ್ಲಿ ಸುತ್ತಮುತ್ತ ಮಾಡಿದೆ, ಇನ್ನೊಬ್ರಿಗೇನೋ ಸಿಂಪತಿ ಒಟ್ಲಿ ಮತ್ತೊಂದು ಎಂತಕ್ಕೂ ನಾನು ಮಾಡಲೇ ಇಲ್ಲ. ನನಗೆ ಅದರಲ್ಲೆಲ್ಲ ಸತ್ಯ ಮಂಡೇನೇ ಇಲ್ಲ. ನಾನು ನನ್ನದೇ ಒಂದು ಗೌಜಿಯಲ್ಲಿ ವಿಡಿಯೋ ಮಾಡಿ ಹಾಕಿದೆ. ಬಟ್ ಆ ಜನರು ಅಥವಾ
ಯಾರೋ ಒಂದು ಸ್ವಲ್ಪ ಜನ ಈ ಥರ ಎಲ್ಲ ಥಿಂಕ್ ಮಾಡ್ತಾರಂತ ನಂಗೆ ಗೊತ್ತೇ ಇರಲಿಲ್ಲ. ಅದನ್ನೆಲ್ಲ ಮಂಡೆಗೆ ಹಾಕ್ಕೊಳ್ಬೇಡಿ ಅಥವಾ ನಿಮ್ಮ ಎದೆಗೆ ಹಾಕ್ಕೊಳ್ಬೇಡಿ, ಬಿಟ್ಬಿಡಿ ಅದು ಅಲ್ಲಿಗೆ. ನಂಗೆ ಕೆಲಸ ಉಂಟು, ಈಗ ಕೆಲಸ ಮಾಡೋ ಬನ್ನಿ. ಫಿನಿಶ್ ಆಯಿತು, ಸಾಕಾಗ್ತುಂಟು ಮಾರೆ ಬಿಸಿಲಲ್ಲಿ. ಬಾ ಕುಕ್ಕುಡು ಓಡಿ ಬಂತು, ಕುಕ್ಕುದು ಹಾಂ ಸಾಕಾಯ್ತು ಮಾರೆ. ಕುಕ್ಕುದು ಹೊರಚ್ಬೇಕು. ಅಗ್ಗಿಚ್ಚಿ ಅಡವಿ ದೇವಿಯ ಕಾಡು ಜನಗಳ ಈ ನಾಡು, ನಾಡಿನ ಜೀವ ತುಂಬಿದೆ ಹೂ ಹಾ. ಎಂತ ಗೊತ್ತುಂಟ, ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು. ಎಂತಪ್ಪ ಅಂದರೆ ನನಗೆ ಸತ್ಯ ನೆನಪೇ ಇಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೆ ಅಂತ ಹೇಳಿ. ನಾನು ಆಗ ಕಂಟಿನ್ಯೂ ಮಾಡ್ತಾ ಇದ್ದಲ್ಲ. ಆಮೇಲೆ ಸ್ವಲ್ಪ ಚಾರ್ಜ್ ಇಲ್ಲ ಅಂತೇಳಿ ಚಾರ್ಜಿಗೆ ಇಟ್ಟಾಯ್ತಾ. ಚಾರ್ಜ್ ಆದಮೇಲೆ ಸ್ವಲ್ಪ ಹೊತ್ತು ಫ್ರೀ ಫೈರ್ ಆಟಾಡ್ತಾ ಕೂತ್ಕೊಳ್ತೆ. ಅರ್ಧಕ್ಕೆ ಅಲ್ಲಿಗೆ ನೆನಪು ಹೋಯ್ತು ನನಗೆ ನಾನು ವ್ಲಾಗ್ ಮಾಡ್ತಾ ಇದ್ದೆ ಅಂತ. ಆಮೇಲೆ ನನ್ನ ಚಿಕ್ಕಿ ಬಂದು ಒಂದು ಮಾತಾಡಿದ್ದು ಎಷ್ಟು ಮಾತಾಡಿದ್ದು ಅಂದರೆ ನನಗೆ ನನ್ನ ಮೊಬೈಲಿದ್ದು ನೆನಪೇ ಇಲ್ಲ. ಅವ್ರು ಇವಾಗ ಹೋದರು, ಗಂಟೆ ಆಲ್ಮೋಸ್ಟ್ 2-2:30 ಆಗ್ತಾ ಬಂತು. ಅವ್ರು ಇವಾಗ ಹೋದರು. ನಾನು ಎಂತಕ್ಕ ಮೊಬೈಲ್ ತೆಗಿಲಿಕ್ಕೆ ಹೋದವಳು ಅವಾಗ ನೋಡಿದ್ದು, ನಾನು ಲಾಗ್ ಮಾಡ್ತಿದ್ದೆ ಅಂತೇಳಿ ನೆನಪಾಗಿ ಪಟ್ಟ ಹಿಡ್ಕೊಂಡು ಬಂದೆ. ಈಗ ಕುಕ್ಕುಡು ಮರಿಗಳಿಗೆಲ್ಲ ಅನ್ನ ಹಾಕಬೇಕು. ಇದು ಬೋದನಿಕ್ಕ ಹಾಂ ನಿಕ್ಲೆ ಬೋದ ಮಿಮ್ಮಿ ಬೋಡ ಎರಡು. ನನ್ನ ಬಾಯಲ್ಲಿ ನೀರು ಇಳಿತಾ ಉಂಟು. ನನಗೆ ತುಂಬ ಇಷ್ಟ ಇದು ಒಣ ಮೀನು. ಗೆಂಡದಲ್ಲಿ ಚಂದ ಮಾಡಿ ಕರ್ಟಿಸಿ ಅಂದರೆ ಅದು ಇದು ಮಾಡಿ ತಂದಿದ್ದಾನೆ. ನಾಯಿ ಮರಿಗಳಿಗೆ ಗಂಜಿ ಹಾಕಿ ಆಯಿತು, ಅದು ಊಟ ಮಾಡಿ ಆಯಿತು. ಈಗ ನನ್ನದು ಊಟ ಆಯಿತು. ಈಗ ಎಂತ ಮಾಡ್ತಿದ್ದೇನೆ ಗೊತ್ತುಂಟಾ, ಇದರ ಕೆಲಸ ಮಾಡ್ತಿದ್ದೇನೆ. ಎಂಥ ಕೆಲಸಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಸಿಮೆಂಟ್ ತಂದಿದ್ದೆ ನಾನು, ಬಾಗಿಲು ದಾರಂದ ಕೂರಿಸ್ಬೇಕು ಅಂತ ಹೇಳಿ. ಆದರೆ ಅದು ಗಟ್ಟಿಯಾಗಿತ್ತು. ಗಟ್ಟಿ ಆದಮೇಲೆ ನಾರ್ಮಲಾಗಿ ಎಲ್ಲ ಸಿಮೆಂಟ್ ಬಿಸಾಕ್ತಾರೆ ಅಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು ಹೇಗೆ ರೀಯೂಸ್ ಮಾಡೋದು ಅಂಥೇಳಿ. ಬಿಕಾಸ್ ನಾನು ಮತ್ತೆ ಹೊಸದು ತರಬೇಕಲ್ಲ ಅದಕ್ಕೆ. ಅದು ಎಂತ ಮಾಡಿದ್ದು ಗೊತ್ತಾ, ಸರಿ ಈ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಇದಾಗ್ತದಲ್ಲ. ಆಮೇಲೆ ಅದನ್ನು ಪುನಃ ಸರಿ ಸಣ್ಣ ಪುಡಿ ಮಾಡಿ ಈ ಥರ ಮಾಡಿದರೆ ಆಯಿತು. ಮತ್ತು ಅದು ಹೊಸತು ನಾವು ಅಂಗಡಿನ ತರೋಗೆ ಹೇಗಿರ್ತದೆ ಸಿಮೆಂಟ್ ಹಾಗೇ ಆಗ್ತದೆ. ಸೊ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸಿಮೆಂಟ್ ಗಟ್ಟಿ ಆದರೆ ವೇಸ್ಟ್ ಮಾಡಬೇಡಿ, ಅದನ್ನು ಮತ್ತೆ ರೀಯೂಸ್ ಮಾಡಲಿಕ್ಕೆ ಆಗ್ತದೆ. ವೇಸ್ಟ್ ಮಾಡಬೇಡಿ. ಕೆಲವರು 1 ಚೀಲ 2 ಚೀಲ, ಕೆಲವ್ರದಂತೂ ತುಂಬ ಚೀಲಗಟ್ಟಲೆ. ಅದು ಸ್ವಲ್ಪ ಗಾಳಿ ತಾಗಿದ ಕೂಡಲೇ ಗಟ್ಟಿ ಆಗ್ತದೆ ಅಂತ ಬಿಸಾಕಿ ಬಿಡ್ತಾರೆ. ಬಟ್ ಬಿಸಾಕಬೇಡಿ, ಈ ಥರ ರೀಯೂಸ್ ಆಗ್ತದೆ. ಸ್ವಲ್ಪ ಹೊಯ್ಗೆ ಇತ್ತು, ಜಾಸ್ತಿ ಇಲ್ಲ, ಹೊಯ್ಗೆ ಸ್ವಲ್ಪ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೇನೆ ಈಗ. ಮಾಡಿ ಇಷ್ಟು ಒಟ್ಟಾಯ್ತು. ಇವಾಗ ಕೈಯಲ್ಲಿ ಮುಟ್ಬಾರ್ದಂತೆ, ಕೈ ಹೊಟ್ಟೆ ಆದರೆ ಕಷ್ಟ. ಮತ್ತು ನಾನು ಅದಕ್ಕೆ ಟಾಪಿ ಉಂಟು, ಎಲ್ಲಿ ಟಾಪಿ ಒಳ್ಳೆ ಉಂಟು ಸಾಕು ಟಾಪಿ. ಎಂತಪ್ಪ ಅಂದರೆ ಅದನ್ನು ರೆಡಿ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಟೆ. ಈಗ ಹೊಸ್ತಿಲು ಉಂಟಲ್ಲ, ಮಣ್ಣಲ್ಲಿ ಮಾಡಿದ್ದು, ಅದನ್ನು ತೆಗಿಬೇಕಲ್ಲ, ಅದನ್ನು ತೆಗಿತಿದ್ದಾನೆ. ಇದೇ ಹೇಳಿದ್ದು, ಇದು ನಮ್ಮ ನಾಯಿಗಳು ಕಚ್ಚಿ ಪೂರು ಹೋಗಿದೆ. ಈಗ ಇದನ್ನು ಫುಲ್ ಪುಡಿ ಮಾಡಿ ತೆಗಿಯೋದು. ಅದು ಹೊಸ್ತಿಲಿದ್ದು ಮಣ್ಣೆಲ್ಲ ತೆಗ್ದಾಯ್ತು. ಇವಾಗ ಇದನ್ನು ಹಾಕುವ ಸಮಯ. ನಂಗೆ ಗೊತ್ತಿಲ್ಲ ಶೇಪ್ ಬರ್ತದ ಇಲ್ಲ ಗೊತ್ತಿಲ್ಲ, ಬಟ್ ಸುಮ್ಮನೆ ಹಾಕ್ತೇನೆ. ಧೂಳಿಗೆ ಅಕ್ಷಿ ಬರ್ತಾ ಉಂಟು. ನಂಗೆ ಗೊತ್ತಿಲ್ಲ ಇದು ಶೇಪ್ ಎಲ್ಲ ಕೊಡಲಿಕ್ಕೆ. ಇದೆಂತ ಮರ ಆಲ್ರೆಡಿ ಗಟ್ಟಿ ಆಗ್ತಾ ಉಂಟು, ಹಾಕುವಾಗಲೇ ಗಟ್ಟಿ ಆಗ್ತುಂಟು. ಇದು ಟ್ಯಾಪಿ ಬೇರೆ ದಿನ ಅನಿಸ್ತದೆ, ತುಂಬ ವೆಯ್ಟ್ ಅನಿಸ್ತದೆ. ಅದು ವೆಯ್ಟ್ ಇರೋದಿಲ್ಲ, ಆದರೂ ನನಗೆ ಫೀಲ್ ಆಗೋದು ಅಥವಾ ನಮ್ಮ ಪಿಂಕಿನ ಕರ್ಕೊಂಡು ಬಂದೆ. ಪಿಂಕಿ ಅದು ಬೆರಳಲ್ಲಿ ಶೇಪ್ ಕೊಡ್ಲಿಕ್ಕೆ ಒಳ್ಳೆ ಆಗ್ತದೆ. ಅದಕ್ಕೆ ನೋಡು, ಬಂದರೆ ಆಯ್ತಲ್ಲ. ಬಾರದಿದ್ದರೆ ಅಮ್ಮನ ಹತ್ರ ಒಂಚೂರು ಬೈಸ್ಕೊಳ್ಳೋದು ಅಷ್ಟೇ, ಮತ್ತೆ ಎಂತ ಇಲ್ಲ. ಬರ್ತದೆ, ಸ್ವಲ್ಪ ನೋಡುವಷ್ಟು ಬಂದರೆ ಸಾಕು.
ಮಾಡಿ ಆಯ್ತು, ನಾನು ತೋರಿಸ್ತೇನೆ ರೀ, ನಗಾಡ್ಬೇಡಿ. ಯಾರಾದರೂ ಮೇಸ್ತ್ರಿ ಯಾರಾದರೂ ಕೆಲಸ ಮಾಡೋರಿದ್ರೆ, ಗಾರೆ ಗೀರೆ ಮಾಡೋರಿದ್ರೆ ನೋಡಿ ನಗಾಡ್ಬೇಡಿ. ಸುಮ್ಮನೆ ಕೈಯಲ್ಲಿಯೇ ಮಾಡಿದ್ದು ನಾನು ತೋರಿಸ್ತೇನೆ ರೀ. ಟಾಡಾಯ್, ಇಷ್ಟು ಬಂದಿದೆ, ಇಷ್ಟು ಬಂದದ್ದೇ ಹೆಚ್ಚು, ಇಲ್ಲಾಂದ್ರೆ ಅದು ಸಹ ಬರ್ತಿರ್ಲಿಲ್ಲ. ಅಷ್ಟು ಬಂದಿದೆ, ಸಾಕು ನನಗೆ, ನಾಯಿ ಕಚ್ಚೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರೆಲ್ಲ ಫಸ್ಟಿಂದ ಎಂಡ್ ತನಕ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಮುಂದೆನೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆಂತಪ್ಪ ಅಂದರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಎವ್ರಿ ಟೈಮು ವೀಡಿಯೋ ಬಿಟ್ಟಾಗ ನಿಮಗೆ, ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೀವು ಅವಾಗ ಟಕ್ ಅಂತ ನೋಡ್ಬೋದು. ಟಕ್ ಅಂತ ನೋಡಲಿಲ್ಲ ಅಂದರೂ ಲೇಟಾಗಿ ಸಹ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ ಕೇಸ್ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ನನಗೋಸ್ಕರ ಒಂದು ಲೈಕ್ ಕೊಡಿ. ನನಗೆ ಸಹ ತುಂಬ ಖುಷಿ ಆಗ್ತದೆ ಅದನ್ನು ನೋಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ, ನಾನು ತಿಳ್ಕೊಬೋದು ಅಥವಾ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ನಾವು ಸಿಗುವ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.